ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ 2 ದಿನ ವ್ಲಾಗ್ ಹಾಕೋದಕ್ಕೆ ಆಗಲಿಲ್ಲ, ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆಯೇ ಏನು ಬ್ಯುಸಿ ಇದೆ ಅನ್ನೋದನ್ನು ನಿಮಗೆ ಕಮಿಂಗ್ ವ್ಲಾಗ್ಸಲ್ಲಿ ತಿಳಿಸ್ತೀನಿ. ಹಾಗೆಯೇ ಒಂದೆರಡು ದಿನ ನಾನು ಬ್ರೇಕ್ ತೊಗೊಂಡಿದ್ದೆ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಅಂತ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಒಟ್ಟಿಗೆ ಸೇರಿದ್ದೆ. ಅದೆಲ್ಲ ವ್ಲಾಗ್ ನಿಮಗೆ ಮುಂದೆ ಬರುತ್ತೆ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಮ್ಮ ಮನೆ ಮೋಲ್ಡ್ ಆಯಿತು, ಫಸ್ಟ್ ಫ್ಲೋರ್ದು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಆ ಒಂದು ವ್ಲಾಗ್ ಜೊತೆಗೆ ಹಿಂದಿನ ದಿನ ಆನ್ ದ ವೇ ನಮ್ಮ ಮನೆಯಿಂದ ಸೈಟ್ ಹತ್ರ ಬರೋವಾಗ ಅಲ್ಲಿ ಹಸು ಸಗಣಿ ಇತ್ತು. ನಮ್ಮಪ್ಪ ಹೇಳ್ತಾಯಿದ್ರು, ಹೊನ್ನೆ ಮರಕ್ಕೆ ಕೆಮ್ಮಣ್ಣು ಹಾಗೆಯೇ ಸಗಣಿ ಎರಡೂ ಕೂಡ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಈ ಮಾಮೂಲಿ ಕ್ಯೂರಿಂಗ್ ಎಲ್ಲ ಮಾಡುವಾಗ ಏನಾದರೂ ನೀರು ಬಿದ್ದು ಕಪ್ಪು ಕಲೆ ಆಗುತ್ತಲ್ವ ಹೊನ್ನೆ ಮರದ ಮೇಲೆ, ಅದು ಆಗೋದಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಆನ್ ದ ವೇ ಬರ್ತಾ ಹೇಗಿದ್ರು ಸಗಣಿ ನೋಡಿದೆ ಅಲ್ವಾ, ಕೇಳಿದೆ ಪಪ್ಪಂಗೆ ಫೋನ್ ಮಾಡಿಬಿಟ್ಟು, ಈ ರೀತಿ ಇದೆ ಪಾಪ ಏನು ಮಾಡಲಿ ಅಂತ. ಪಪ್ಪ ಹೇಳಿದ್ರು, ಸರಿ ತೊಗೊಂಡೋಗಿ ಅಪ್ಲೈ ಮಾಡೋದಕ್ಕೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಚ್ಚು ಅಂತ. ಸೊ ಹಾಗಾಗಿ ತೊಗೊಂಡು ಬಂದು ಇವಾಗ ಹಚ್ತಾ ಇದ್ದೀನಿ. ಹಾಗೆಯೇ ಜೀವನ್ ಕೂಡ ನನ್ನೊಟ್ಟಿಗೆ ಬಂದಿದ್ರು ಅಲ್ವಾ, ಅವ್ರು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಕ್ಕೊಡ್ತಾ ಇದ್ದಾರೆ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನನಗಂತೂ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿ ಇದೆ ಅಂತ ಹೇಳ್ಬೋದು. ಯಾಕೆ ಅಂತ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ ಈ ಒಂದು ವಿಡಿಯೋನಲ್ಲಿ. ಹಾಗೆಯೇ ಸ್ಕಿಪ್ ಮಾಡಿದಂತೆ ಈ ಒಂದು ವಿಡಿಯೋನ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಶುಕ್ರವಾರ, ನಾನು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ನಮ್ಮ ಫಸ್ಟ್ ಫ್ಲೋರ್ ಮೋಲ್ಡಿಂಗ್ ಇದೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಇವಾಗ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ದೆನ್ ಅದಾದಮೇಲೆ ಸೈಟ್ ಹತ್ರ ಹೋಗೋಣ ಅಂತ. ಜೀವನ್ ಆಲ್ರೆಡಿ ಸೈಟ್ ಹತ್ರ ಹೋಗಿದ್ದಾರೆ. ಇವತ್ತು ಅವರು ಆಫೀಸ್ಗೆ ಕೂಡ ರಜೆ ಹಾಕಿದ್ದಾರೆ. ಬಿಕಾಸ್ ಸೈಟ್ ಹತ್ರ ಯಾರಾದರೂ ಒಬ್ಬರು ಇರಲೇಬೇಕು. ಇವಾಗ ಮೇಸ್ತ್ರಿ ಅಂಕಲ್ ಕೂಡ ಬೇಗನೆ ಬಂದಿರ್ತಾರೆ. ಸೊ ಹಾಗಾಗಿ ಜೀವನ್, ಸರಿ ನಾನು ಹೋಗಿರ್ತೀನಿ, ನೀನು ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಕಾಲ್ ಮಾಡು, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಈ ರೀತಿಯಾಗಿ ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ದೆನ್ ಅದಾದಮೇಲೆ ಒಂದು ಸ್ವಲ್ಪ ಬೇಳೆ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ, ಅಂದರೆ ಬೇಳೆ ಸಾಂಬಾರು ಮಾಡೋದಕ್ಕೆ. ಅದಾದಮೇಲೆ ಅಮ್ಮ ಬಂದುಬಿಟ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ನಾನು ಅಲ್ಲಿ ಹೋಗೋದಕ್ಕೂ ಕೂಡ ಸರಿ ಹೋಗುತ್ತೆ. ಮತ್ತು ಪೂಜೆ ಸಾಮಾನು ಅದನ್ನೆಲ್ಲ ಯಾವುದು ಕೂಡ ತೊಗೊಂಡು ಬಂದಿಲ್ಲ. ನೆನ್ನೆ ನೈಟ್ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲೇ ಎಲ್ಲ ಹೋಗೋದಕ್ಕೆ. ಜೀವನ್ ಕೂಡ ಬಂದಾಗ 9:45 ಏನೋ ಆಗಿತ್ತು. ಸೊ ಹಾಗೆ ಬರ್ತಾ ಅವರು ಮೊಮೋಸ್ ತೊಗೊಂಬಂದಿದ್ರು. ಸರಿ ಅಂತ ಅವ್ರು ಫೋನ್ ಮಾಡಿ ಹೇಳಿದರು, ಬರ್ತಾನೆ ನಾನು ತೊಗೊಂಡು ಬರ್ತೀನಿ, ನೀನೇನು ಅಡುಗೆ ಮಾಡೋಕ್ಕೆ ಹೋಗಬೇಡ ಮತ್ತೀಗ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮತ್ತು ನೈಟೇನು ಅಡುಗೆನೂ ಮಾಡಿರಲಿಲ್ಲ. ನಾನು ನೈಟೇನೇ ಆಲ್ಮೋಸ್ಟ್ ಅವ್ರಿಗೆ ಎಲ್ಲ ಕೆಲಸಗಳನ್ನೂ ಮಾಡಿ ಮುಗಿಸ್ಕೊಂಡಿದ್ದಕ್ಕೆ ಇವಾಗ ನನಗೊಂದು ಸ್ವಲ್ಪ ಆರಾಮ ಅಂತ ಹೇಳ್ಬೋದು. ಇಲ್ಲ ಅಂತಂದಿದ್ರು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಒಂದು ಸ್ವಲ್ಪ ಲೇಟ್ ಕೂಡ ಆಗ್ತಾಯಿತ್ತು. ಈಗ ಟೈಮ್ ಆಗಲೇ ನೋಡ್ಬೋದು 7:15 ಆಗ್ತಾಯಿದೆ. ಇವಾಗ ಹೋಗಿ ಫಸ್ಟಿಗೆ ಪೂಜೆ ಮಾಡಿಬಿಡ್ತೀನಿ. ಇದನ್ನು ಅದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವರಿಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡಿದ್ದಾಯಿತು. ಹಾಗೆಯೇ ಇವಾಗ ನನ್ನ ತಮ್ಮ ಬಂದ, ಒಂದು ಸ್ವಲ್ಪ ಸಜ್ಜೆ ಮೇಲೆ ಕುಕ್ಕರೆಲ್ಲ ಇಟ್ಬಿಟ್ಟಿದ್ದೆ. ಇದನ್ನೇನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ಸಜ್ಜೆ ಮೇಲೆ ತೆಗೆದಿಟ್ಬಿಟ್ಟಿದ್ದೆ. ಇವಾಗ ಹೇಗಿದ್ರು ಅವ್ನು ಬಂದನಲ್ವಾ ಅಂತ ಅಂದ್ಬಿಟ್ಟು ಹಾಗೆ ತಕ್ಕೊಡು ಅಂತ ಹೇಳಿದೆ. ಒಂದು ಸ್ವಲ್ಪ ಮಿಸ್ಸಾಗಿ ಕುಕ್ಕರ್ ಒಂದು ಸ್ವಲ್ಪ ಏಟಾಯಿತು ಅವನಿಗೆ. ಹಾಗೆಯೇ ಇವಾಗ ನಾನು ಬೇಳೆ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಅಂತ ಅಂದರೆ ಮಮ್ಮಿ ಬಂದು ಒಗ್ಗರಣೆ ಎಲ್ಲ ಹಾಕಿ ಸಾಂಬಾರು ರೆಡಿ ಮಾಡ್ತಾರೆ. ಹಾಗೆಯೇ ಒಂದು ಸ್ವಲ್ಪ ಅನ್ನಕ್ಕಿಟ್ಟು ಅದಾದಮೇಲೆ ಪಾಯಸ ಎಲ್ಲ ಮಾಡ್ಕೊಳ್ತಾರೆ. ಸೊ ಈ
ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಫಸ್ಟೇ. ಬಿಕಾಸ್ ನಾನಿವತ್ತು ಅಲ್ಲಿ ಸೈಟ್ ಹತ್ರನೇ ಇರಬೇಕಾಗಿರುತ್ತೆ. ಏಕೆಂದರೆ ಪಪ್ಪ ಇವತ್ತು ಹಾಫ್ ಡೇ ಇರ್ತಾರೆ ಅಷ್ಟೇ. ಹಾಫ್ ಡೇ ಆದಮೇಲೆ ಪಪ್ಪ ಆಫೀಸ್ಗೆ ಹೋಗಬೇಕು. ಮತ್ತು ನಾನು ವಾಪಸ್ ಮನೆಗೆ ಬಂದುಬಿಟ್ಟೆ ಅಂತಂದರೆ ಜೀವನ್ ಕೆಳಗಡೆನೂ ಮೇಲ್ಗಡೆನೂ ಎರಡು ಕಡೆನೂ ನೋಡೋಕ್ಕಾಗಲ್ಲ. ಸೊ ಒಬ್ಬರು ಕೆಳಗಡೆ ಅಂತೂ ಇರಲೇಬೇಕು. ಹಾಗಾಗಿ ಜೀವನ್ ಕೂಡ ಅಲ್ಲಿ ಕೆಳಗಡೆ ನೋಡ್ಕೊತಾ ಇರ್ತಾರೆ. ನಾನು ಮೇಲ್ಗಡೆ ಅಲ್ಲಿ ಪಕ್ಕದ ಬಿಲ್ಡಿಂಗಲ್ಲಿ ನಿಂತ್ಕೊಂಡು ಅಲ್ಲಿ ಕೆಲಸ ಆಗೋದನ್ನು ನೋಡ್ಕೊಬೋದು ಅಂತ. ನಾವಿಲ್ಲ ಅಂತಂದರೆ ಏನು ಗೊತ್ತಾ, ಮೋಲ್ಡ್ ಹಾಕೋರು ಸ್ವಲ್ಪ ಜಾಸ್ತಿ ರಫ್ ಆಗೇ ಎಲ್ಲ ಕೆಲಸಗಳನ್ನ ಮಾಡೋದು. ಈ ಎಲೆಕ್ಟ್ರಿಕ್ ಪೈಪ್ಸ್ನೆಲ್ಲ ತುಳಿದ್ಬಿಡ್ತಾರೆ. ಆಮೇಲೆ ಸುಮ್ಮನೆ ಡ್ಯಾಮೇಜ್ ಆದರೆ ಅದು ಕೂಡ ಆಮೇಲೆ ಅದರೊಳಗೆಲ್ಲ ಸಿಮೆಂಟ್ ನೀರೆಲ್ಲ ಹೋಗಿ ಬ್ಲಾಕ್ ಆಗಿಬಿಡುತ್ತೆ. ಸೊ ನಾವು ಅಲ್ಲೇ ನಿಂತು ನೋಡಿಕೊಂಡ್ರೆ ಒಂದು ಸ್ವಲ್ಪ ನೀಟಾಗಿ ಕೆಲಸಗಳನ್ನ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಅಲ್ಲೇ ಸೈಟ್ ಹತ್ರ ಇರಬೇಕಾಗಿರುತ್ತೆ ಮೋಲ್ಡ್ ಟೈಮಲ್ಲಿ. ಆಮೇಲೆ ಎಷ್ಟು ಪ್ರಪೋರ್ಷನ್ ಸಿಮೆಂಟ್ ಆಮೇಲೆ ಸ್ಯಾಂಡ್ ಆಮೇಲೆ ಜಲ್ಲಿ ಎಲ್ಲ ಹಾಕ್ಕೊಳ್ತಾರೆ ಅಂತ ಕೂಡ ನೋಡ್ಕೊಳ್ಬೇಕಲ್ವ. ಹಾಗಾಗಿ ಕೆಳಗಡೆ ಅಲ್ಲಿ ಮೋಲ್ಡ್ ಹಾಕೋ ಟೈಮಲ್ಲಿ ಮಿಷಿನ್ ಹತ್ರ ಕೂಡ ಒಬ್ಬರು ಇರಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಬೇಕಾಬಿಟ್ಟು ಕೆಲಸ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅಲ್ಲಿ ನಿಂತು ನೋಡ್ಕೊಳ್ಬೇಕು. ಇವಾಗ ನಾನು ಸಾಂಬಾರಿಗೆಲ್ಲ ಏನು ರೆಡಿ ಮಾಡಬೇಕಾಗಿತ್ತು, ಬೇಳೆ ಅದನ್ನೆಲ್ಲ ಇಟ್ಟು ರೆಡಿ ಮಾಡಿದ್ದಾಯಿತು. ಹಾಗೆಯೇ ಇವಾಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಒಂದು ಕವರ್ಗೆ ಹಾಕ್ಕೊಂಡು ಇವಾಗ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಸೈಟ್ ಹತ್ರ ಆಲ್ರೆಡಿ ಪಪ್ಪ ಬಂದಿದ್ದರು. ಹಾಗೆಯೇ ಜೀವನ್ ಕೂಡ ಬೆಳಗ್ಗೆಯಿಂದ ಅಲ್ಲೇ ಇದ್ದರು. ನಾನು ಒಂದು ಸ್ವಲ್ಪ ನನ್ನ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ನಲ್ವ, ಹಾಗಾಗಿ ಸೈಟ್ ಹತ್ರ ಬಂದಿದ್ದರು. ಹಾಗೆಯೇ ಆನ್ ದ ವೇ ಅಲ್ಲಿ ಬರ್ತಾ ಜ್ಯುವೆಲರಿ ಶಾಪ್ಗೆ ಕೂಡ ಹೋಗಬೇಕಾಗಿತ್ತು, ಬಟ್ ಕ್ಲೋಸ್ ಆಗಿತ್ತು. ಒಂದು ಸ್ವಲ್ಪ ನಾವು ಬೇಗನೆ ಹೊರಟಿದ್ದು ಅಲ್ವಾ, ಹಾಗಾಗಿ ಇನ್ನೂ ಓಪನ್ ಆಗಿರಲಿಲ್ಲ. ಒಂದು 9 ಗಂಟೆ ಹಾಗೆ ಹೋಗಿ ಒಮ್ಮೆ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ಯಾಕೆ ಜ್ಯುವೆಲರಿ ಶಾಪ್ಗೆ ಅಂತ ಕೂಡ ನಿಮಗೆ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇವಾಗ ಇಲ್ಲಿ ಸೈಟ್ ಹತ್ರ ಬಂದೆ. ಆಲ್ಮೋಸ್ಟ್ ಆಲ್ ಎಲ್ಲನೂ ಅಲ್ಲಿ ಏನು ರೆಡಿ ಮಾಡ್ಕೊಳ್ಬೇಕು ಗಾರೆ ಕೆಲಸದವರು ಕೂಡ ರೆಡಿ ಮಾಡ್ತಾಯಿದ್ರು. ಏನಂದರೆ ಈ ಬ್ಲಾಕ್ ಬರುತ್ತೆ ಒಂದು ಸಿಮೆಂಟ್ದು ಬ್ಲಾಕ್ಸು, ಅದನ್ನು ಈ ರೀತಿ ಲಿಫ್ಟ್ ಮಾಡಿಬಿಟ್ಟು ಕಂಬಿನ ಅದರ ಕೆಳಗಡೆ ಇಡಬೇಕಾಗತ್ತೆ. ಸೊ ದಟ್ ಸಿಮೆಂಟ್ ಕಾಂಕ್ರೀಟ್ ಏನು ಹಾಕ್ತಾರೆ ಅದು ನೀಟಾಗಿ ಸೆಟಲ್ ಆಗಿರುತ್ತೆ. ಸೊ ದಟ್ ತುಂಬ ಕೆಳಗಡೆ ಕೂಡ ಕಂಬಿ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಬ್ಲಾಕ್ಸ್ನೆಲ್ಲ ಇಟ್ಟು ಮೋಲ್ಡ್ಗೆ ರೆಡಿ ಮಾಡ್ಕೊಳ್ತಾರೆ. ಹಾಗೆಯೇ ಇವಾಗ ಮೋಲ್ಡ್ ಹಾಕೋದಕ್ಕೆ ಇಲ್ಲಿ ಮಿಷಿನೆಲ್ಲ ಏನು ರೆಡಿ ಮಾಡ್ಕೊಳ್ಬೇಕು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದು ಬ್ಲಾಕ್ ಇಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಗೊತ್ತಾ, ಇವಾಗ ಕಾಂಕ್ರೀಟ್ ಏನು ಹಾಕ್ತಾರೆ ಅಲ್ವಾ, ಅದು ತುಂಬಾ ಕೆಳಗಡೆ ಹೋಗೋದಿಲ್ಲ, ಜಸ್ಟ್ ಮೇಲ್ಮೇಲೆ ಮಾತ್ರ ಇದ್ಬಿಡುತ್ತೆ ಭಾರಕ್ಕೆ ಎಲ್ಲ. ಹಾಗಾಗಿ ಇಲ್ಲ ಒಂದು ಗ್ರಾನೈಟ್ ಪೀಸ್ನ ಕೊಡಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಈ ರೀತಿ ಬ್ಲಾಕ್ಸ್ಗಳು ಸಿಗುತ್ತೆ, ಸಿಮೆಂಟ್ ಬ್ಲಾಕ್ಸು, ಅದನ್ನು ಇಡಬೇಕಾಗತ್ತೆ. ಸೊ ಈ ರೀತಿ ಅವರು ಕನ್ಸ್ಟ್ರಕ್ಷನ್ ಮಾಡೋರನ್ನೇ ಹೇಳ್ತಾರೆ. ಇಫ್ ಇನ್ ಕೇಸ್ ಹೇಳಿಲ್ಲ ಅಂತಂದರೆ ನೀವೇ ಹೇಳಿ ಇದು ಒಂದು ಕೆಲಸನ ಮಾಡಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಏನು ಗೊತ್ತಾ, ಸುಮ್ಮನೆ ಬೇಕಾಬಿಟ್ಟು ಮೋಲ್ಡ್ ಹಾಕ್ದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಜ್ಯುವೆಲರಿ ಶಾಪ್ಗೆ ಬಂದೆ. ರೀಸನ್ ಬಂದುಬಿಟ್ಟು ನವರತ್ನದ ಒಂದು ಬಾಕ್ಸ್ ಬರುತ್ತೆ, ಅದನ್ನು ತೊಗೊಳ್ಬೇಕಾಗಿತ್ತು. ಮೋಲ್ಡ್ಗಾಗಿರ್ಬೋದು ಅಥವಾ ಪುಟ್ಟಿಂಗಿಗಾಗಿರ್ಬೋದು ನಾವು ಫಸ್ಟಿಂದನೂ ಕೂಡ ಒಂದೊಂದು ಫ್ಲೋರ್ಗೂ ಹಾಕ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇವಾಗಲೂ ಕೂಡ ಮೋಲ್ಡ್ಗೆ ಅಂತ ತೊಗೊಂಡು ಹೋಗ್ತಾಯಿದ್ದೀನಿ. ಇದನ್ನು ಬಂದುಬಿಟ್ಟು 150 or 180 ರುಪೀಸ್ ಅಂತ ಅಂದ್ಕೊಳ್ತೀನಿ. ನಾನು ಚಿನ್ನದ ಪೀಸ್ ಕೂಡ ತೊಗೊಂಡಿದ್ದೆ. ಸೊ ಎಲ್ಲದಕ್ಕೂ ಸೇರಿಸಿ ಅವರು 200 ರುಪೀಸ್ ಚಾರ್ಜ್ ಮಾಡಿದ್ರು. ಸೊ ಅದನ್ನೆಲ್ಲ ತೊಗೊಂಡು ಬಂದೆ. ಒಂದು ಚಿನ್ನ ಮತ್ತು ಬೆಳ್ಳಿ ವಿತ್ ನವರತ್ನ ಬಾಕ್ಸ್ನ ಅಲ್ಲಿ ಕಾಂಕ್ರೀಟ್ ಹಾಕೋವಾಗ ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅದನ್ನು ಫಸ್ಟಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಪುಟ್ಟಿಂಗಿಂದ ಹಿಡಿದು ಇವಾಗವರೆಗೂ ಎಲ್ಲ ಫ್ಲೋರ್ಗೂ ಅದೇ ರೀತಿಯಾಗಿಯೇ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆಯೇ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಆಯಿತು, ರೆಡಿ ಎಲ್ಲ ಮಾಡ್ಕೊಂಡಿದ್ದಾಯಿತು ಮಿಷಿನೆಲ್ಲ. ಇನ್ನೇನು ಪೂಜೆ ಮಾಡಿಬಿಡಿ, ನಾವು ಕೂಡ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ನನಗಂತೂ ಒಂದೊಂದು ಫ್ಲೋರ್ ಮೋಲ್ಡಿಂಗ್ ಆಗೋವಾಗ್ಲೂ ಕೂಡ ಅಷ್ಟೇ ತುಂಬಾ ಖುಷಿ ಆಗುತ್ತೆ. ಒಂದು ಮೇಯ್ನ್ ರೀಸನ್ ಏನಪ್ಪ ಈ ಒಂದು ಫ್ಲೋರ್ಗೆ ಜಾಸ್ತಿ ಖುಷಿ ಆಗ್ತಾಯಿದ್ದು ಅಂತ ಅಂದರೆ, ನಮ್ಮ ಮನೆ ಇಲ್ಲಿಂದ ಶುರು ಆಗುತ್ತೆ, ನಾವಿರೋ ಅಂತಹ ಮನೆ. ಹಾಗೆಯೇ ಫಸ್ಟ್ ನನಗೆ ತುಂಬ ಖುಷಿಯಾಗಿದ್ದು ಬಂದು ಭೂಮಿ ಪೂಜೆ ಮಾಡಿದಾಗ. ಅದಾದಮೇಲೆ ನನಗೆ ನೆಕ್ಸ್ಟ್ ಪೂಜೆ ಮಾಡಿದ್ದು ಈ ಒಂದು ಫ್ಲೋರ್ ಪೂಜೆ ಮಾಡುವಾಗಲೇ. ಅಂದರೆ ಬಿಕಾಸ್ ನಾವು ಮೇಲಿಂದ ಇಲ್ಲಿರ್ತೀವಿ ಅಲ್ವಾ, ಈ ಒಂದು ಫ್ಲೋರಲ್ಲಿರ್ತೀವಿ. ಸೊ ಇಲ್ಲಿಂದ ನಮ್ಮ ಮನೆ ಶುರು ಆಗುತ್ತೆ ಅಂತ. ಫಸ್ಟ್ ಫ್ಲೋರ್ ಪ್ಲ್ಯಾನಿಂಗ್ ನಮ್ಮದಂತೂ ನಿಜವಾಗ್ಲೂ ಇರಲಿಲ್ಲ, 2 BHK ಪ್ಲ್ಯಾನು. ಸೊ ನಮ್ಮಪ್ಪ ಹೇಳಿದ್ರು, ಫೋರ್ಸ್ ಮಾಡಿದ್ರು ಅನ್ನೋದಕ್ಕೋಸ್ಕರ ನಾವು ಆ ಒಂದು ಫ್ಲೋರ್ನ ಒಂದು ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಂಡೇ ಆ ಒಂದು ಫ್ಲೋರ್ ಪ್ಲ್ಯಾನ್ ಮಾಡಿದ್ವಿ. ಬಟ್ ಎನಿಯಾವ ಮುಂದೆ ಫ್ಯೂಚರಲ್ಲಂತೂ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಮಗೆ ಗೊತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇದಿರಲಿಲ್ಲ, ಮಾಡಬಾರ್ದು ಆ ಥರ ಎಲ್ಲ. ಬಟ್ ಎಲ್ಲೋ ಒಂದು ಕಡೆ ಅಂತ ಇರುತ್ತೆ ಅಲ್ವಾ, ನಮ್ಮದು ಕೆಳಗಡೆಯಿಂದನೇ ಮನೆ ಶುರು ಆಗಬೇಕಾಗಿದ್ದು. ಬಟ್ ನಮ್ಮಪ್ಪ ಇಲ್ಲ ಬೇಡ, ಈ ಥರ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಮನೆ ಮಾಡಿಬಿಡಿ, ಮುಂದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕೆಳಗಡೆ ಮನೆನ ಪ್ಲ್ಯಾನ್ ಮಾಡಿದ್ವಿ. ಸೊ ಅಟ್ ಲಾಸ್ಟ್ ಫೈನಲಿ ಇವಾಗ ಆ ಒಂದು ಫ್ಲೋರ್ ಕೂಡ ಮೋಲ್ಡಿಂಗ್ ಆಗ್ತಾಯಿದೆ. ಇನ್ಮೇಲೆ ಇಲ್ಲಿಂದ ನಮ್ಮ ಮನೆ ಶುರುವಾಗುತ್ತೆ. ಯಾವ ರೀತಿ ನಮ್ಮ ಮನೆ ಬರುತ್ತೆ ಏನು ಅನ್ನೋದು ನನಗೂ ಕೂಡ ತುಂಬಾ ಕುತೂಹಲ ಇರುತ್ತೆ ಅಲ್ವಾ. ಸೊ ನನಗಂತೂ ನಿಜ ಅದೇ ಒಂಥರ ಖುಷಿ ಅಂತ ಹೇಳ್ಬೋದು. ಮುಂದೆ ಹೋಗ್ತಾ 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 ಬೇಗನೆ ಈ ಒಂದು ಫ್ಲೋರು ಕೂಡ ಆಗೋಗ್ಬಿಡಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ. ಹಾಗೆಯೇ ಈ ಒಂದು ಫ್ಲೋರ್ಗೆ ಮೋಲ್ಡಿಂಗಿಗೆ ಏನೂ ವಿಘ್ನ ಬರದಂತೆ ಎಲ್ಲ ಚೆನ್ನಾಗಾಗಲಿ ಕೆಲಸ ಅಂತ ದೇವರಲ್ಲಿ ಬೇಡಿಕೊಂಡು ಪೂಜೆ ಕೂಡ ಮಾಡ್ತಾಯಿದ್ದೀನಿ.
ಸೊ ಈಗ ನಾನು ಪೂಜೆ ಮಾಡಿದ್ದಾಯಿತು. ಇವಾಗ ಕೆಳಗಡೆ ಹೋಗಿ ಮಿಷಿನ್ಗೆ ಕೂಡ ಪೂಜೆ ಮಾಡಬೇಕು. ಹಾಗೆಯೇ ಇವಾಗ ಒಮ್ಮೆ ಜೀವನ್ ಕೂಡ ಪೂಜೆ ಮಾಡಿಬಿಡಲಿ ಅಂತ ಇವನ್ ಅವ್ರಿಗೂ ಕೂಡ ಹೇಳಿದೆ. ಅವರು ಕೂಡ ಒಂದ್ಸಲಿ ಪೂಜೆ ಮಾಡಿ ದೆನ್ ಅದಾದಮೇಲೆ ನಾವೇನು ನವರತ್ನ ಬಾಕ್ಸ್ನ ತಂದಿರ್ತೀವಿ ಅದನ್ನು ದೇವ ಮೂಲೆಯಲ್ಲಿ ಇಡ್ತಾ ಇದ್ದೀನಿ. ಸೊ ನನಗೆ ಒಂದು ಸ್ವಲ್ಪ ಅದು ಇಡೋದಕ್ಕೆ ಎಟ್ಟಿಸ್ಲಿಲ್ಲ. ಸೊ ಜೀವನೇ ಅದನ್ನು ಇಟ್ಟರು. ಇವಾಗ ಕೆಳಗಡೆ ಬಂದಿದ್ದೀವಿ ಮಿಷಿನ್ಗೆ ಪೂಜೆ ಮಾಡೋದಕ್ಕೆ. ಇಲ್ಲಿ ಆಲ್ಮೋಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ಎಮ್ಸೆಂಟ್ ಕೂಡ ಬಂತು. ಒಂದು ಸ್ವಲ್ಪ ಲೋಡ್ ಕಡಿಮೆ ಇತ್ತು. ಅವ್ರು ಹೇಳಿದರು ಇನ್ನೇನು ಸ್ಟಾರ್ಟ್ ಮಾಡ್ತೀವಿ ಅಲ್ಲ ಕೆಲಸನ, ಆವಾಗ ನೀವು ಎಮ್ಸೆಂಟ್ನ ತರಿಸಿ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕಾಲ್ ಮಾಡಿದ್ವಿ. ಇವನ್ ಅವರು ಕೂಡ ಬಂದು ಇವಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ರೋಡ್ ಒಂದು ಸ್ವಲ್ಪ ಚಿಕ್ಕದಿರೋದ್ರಿಂದ ನಾವು ಎಲ್ಲನೂ ಕೂಡ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ. ಒಂದೇ ಸರಿ ಇದೆಲ್ಲ ಖಾಲಿ ಆಗಿಬಿಡುತ್ತೆ ಅಂದರೆ ತೊಂದರೆ ಇರೋಲ್ಲ. ಬಟ್ ಸ್ಟಾಕ್ ಇಟ್ಕೊಂಡು ಮತ್ತೆ ನಾವು ತರಿಸಿದ್ರೆ ಅದು ಅಷ್ಟು ಸರಿ ಇರೋಲ್ಲ. ಹೋಗೋ ಬರೋರ್ಗೂ ಕೂಡ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಾವು ಮೋಲ್ಡ್ ದಿನವೇ ಎಲ್ಲ ಮೆಟೀರಿಯಲ್ನ ತರಿಸಿದ್ವಿ. ಸೊ ಇವಾಗ ಮಿಷಿನ್ಗೆ ಕೂಡ ಪೂಜೆ ಮಾಡ್ತಾಯಿದ್ದೀನಿ. 10:30 ಅಷ್ಟೊತ್ತಿಗೆ ರಾಹುಗಾಲ ಬಂದುಬಿಡುತ್ತೆ. ಸೊ ಒಂದು ಸ್ವಲ್ಪ ಬೇಗನೆ ಮಾಡಬೇಕಾಗಿದ್ದು ನಾವು. ನಾನು ಮೇಲ್ಗಡೆ ಪೂಜೆ ಮಾಡಿ ಕೆಳಗಡೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ 10:15 ಆಗಿಬಿಟ್ಟಿತ್ತು. ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ. ಹಾಗೆಯೇ ಇವಾಗ ಮಾಮೂಲಿ ಮಿಷಿನ್ಗೆ ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಫಸ್ಟೇ ಹೇಳಿದಾಗೆ ಪಪ್ಪ ಮೇಲ್ಗಡೆ ಎಲ್ಲ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ರು. ಹಾಗೆಯೇ ಜೀವನ್ ಕೆಳಗಡೆ ಕೆಲಸಗಳನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಹಾಗೆಯೇ ಇನ್ನೊಂದೇನು ಅಂತ ಅಂದರೆ, ನನಗೆ ಇಲ್ಲಿ ಮೇಲ್ಗಡೆ ಬಂದು ಕೆಲಸ ನೋಡ್ಕೊಳ್ಬೇಕು ಅಂತ ಇಷ್ಟ. ಬಟ್ ಅಲ್ಲಿ ಮಾಮೂಲಿ ಗೊತ್ತೇ ಇರುತ್ತಲ್ಲ, ಕೆಲಸ ನಡೀತಾ ಇರುತ್ತೆ. ಮತ್ತು ನಾವು ಕೂಡ ಅಲ್ಲೇ ನಿಂತು ನೋಡ್ಕೊಳ್ಳೋದಕ್ಕಾಗಲ್ಲ. ಈ ಒಂದು ಫ್ಲೋರಲ್ಲಿ ನಮಗೊಂದು ಅಡ್ವಾಂಟೇಜ್ ಏನು ಅಂತ ಅಂದರೆ, ನಾವು ಪಕ್ಕದ ಮನೆ ಬಿಲ್ಡಿಂಗಲ್ಲಿ ಹೋಗಿ ನೋಡ್ಬೋದು. ಅದೊಂದೇ ಅಡ್ವಾಂಟೇಜು. ಯಾಕಂದರೆ ಅಲ್ಲಿ ಏನು ಕೆಲಸ ನಡೀತಾ ಇರುತ್ತೆ, ಕಾಂಕ್ರೀಟ್ ಎಲ್ಲ ಕರೆಕ್ಟಾಗಿ ಹಾಕ್ತಾ ಇದ್ದಾರಾ ಅಂತ ನಮಗೆ ಅಲ್ಲಿಂದ ನಿಂತು ನಾವು ಡೈರೆಕ್ಟಾಗಿ ನೋಡ್ಬೋದಾಗಿತ್ತು. ನನಗೊಂದು ಸ್ವಲ್ಪ ಕಾಂಪೌಂಡೆಲ್ಲ ಆರೋದು ಭಯ. ನನ್ನ ತಮ್ಮ ಈಸಿಯಾಗಿ ಕಾಂಪೌಂಡೆಲ್ಲ ಆರ್ತಾ ಇದ್ದ. ಬಟ್ ನನಗೆ ನಾನು ಕೆಳಗಡೆ ಹೋಗಿ ಮತ್ತೆ ಮೇಲ್ಗಡೆ ಬರ್ತಾ ಇದ್ದೆ. ಸೊ ಈ ರೀತಿಯಾಗಿ ಆಗ್ತಾಯಿತ್ತು. ಒಂದು ಸ್ವಲ್ಪ ಅವತ್ತು ಕಾಲಂತೂ ಹೆವಿ ನೋವ್ತಾಯಿತ್ತು. ಬಟ್ ಪರವಾಗಿಲ್ಲ, ಇದೆಲ್ಲ ಒಂದೊಂದು ದಿನ ಅಷ್ಟೇ ಅಲ್ವಾ, ಅಷ್ಟೊಂದೇನು ತೊಂದರೆ ಅಂತ ಅನ್ಸೋದಿಲ್ಲ. ಸೊ ಈಗ ಕೆಲಸ ಕೂಡ ಸ್ಟಾರ್ಟ್ ಆಯಿತು. ನಾನು ಕೂಡ ಇನ್ನೇನೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಪಕ್ಕದ ಬಿಲ್ಡಿಂಗಿಗೆ ಹೋದೆ. ಅಲ್ಲಿ ನಿಂತು ಕೆಲಸಗಳನ್ನೆಲ್ಲ ನೋಡ್ಕೊಳ್ಳೋಣ ಅಂತ. ಹಾಗೆಯೇ ನಮ್ಮ ಅಪ್ಪ ಕೂಡ ಹೇಳ್ತಾಯಿದ್ರು, ಯಾಕೆ ನಾವು ನಿಂತಲ್ಲಿ ಕೆಲಸ ನೋಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಬಿಕಾಸ್ ಪೈಪೆಲ್ಲ ಹೊಡೆದಾಕ್ಬಿಡ್ತಾರೆ, ಅದನ್ನೆಲ್ಲ ನೋಡ್ಕೊಬೇಕು ಈ ರೀತಿ ಎಲ್ಲ. ಆಮೇಲೆ ಕಾಂಕ್ರೀಟ್ ಎಲ್ಲ ಕರೆಕ್ಟಾಗಿ ಹಾಕ್ತಾರಾ ಇಲ್ವಾ, ಒಂದೊಂದು ಸಲ ತುಂಬ ತೆಳುಗೆ ಮಾಡಿಬಿಡ್ತಾರೆ, ಒಂದೊಂದು ಸಲ ತುಂಬ ಗಟ್ಟಿಗೆ ಮಾಡ್ತಾರೆ ಕಾಂಕ್ರೀಟ್ ಮಿಕ್ಸ್ ಮಾಡೋದು ಎಲ್ಲ. ಸೊ ಅದನ್ನೆಲ್ಲ ನಾವು ನಿಂತು ನೋಡ್ಕೊತಾ ಇದ್ದೀವಿ ಅಂತಂದರೆ ಅದನ್ನೆಲ್ಲ ಪ್ರಾಪರ್ ಪ್ರೊಪೋರ್ಷನಲ್ಲಿ ಮಾಡ್ತಾರೆ ಅಂತ. ಅದಕ್ಕೆ ಅವ್ರು ಎಷ್ಟು ಬಾಣಲಿ, ಎಮ್ಸಂಡ್ ಮತ್ತು ಜಲ್ಲಿ, ಆಮೇಲೆ ಸಿಮೆಂಟ್ ಎಲ್ಲ ಹಾಕ್ತಾರೆ ಅಂತ ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ದೆ. ಇಫ್ ಇನ್ ಕೇಸ್ ಅವ್ರು ಕರೆಕ್ಟಾಗಿ ಹಾಕಿಲ್ಲ ಅಂದರೆ ನಾನು ಸ್ವಲ್ಪ ಜೋರಾಗೇ ಹೇಳ್ತಿದ್ದೆ. ಬಿಕಾಸ್ ಅದೆಲ್ಲ ಒನ್ ಟೈಮ್ ನಾವು ಕೆಲಸ ಮಾಡಿಸೋದು, ಅದನ್ನೆಲ್ಲ ನಾವು ಮತ್ತೆ ಮತ್ತೆ ಮಾಡಿಸೋದಕ್ಕಾಗಲ್ಲ ಅಲ್ವಾ ಕೆಲಸಗಳನ್ನ. ಸೊ ನಾವು ಮೋಲ್ಡಲ್ಲಿ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಅವ್ರಿಗೆ ಹೇಳಿದ್ರೆ ಏನು ತೊಂದರೆ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ಟ್ರಿಕ್ಟಾಗೇ ಹೇಳ್ತಾ ಇದ್ದೆ. ಇಲ್ಲ ನೀವು ಒಂದು ಬಾಣಲಿ ಸಿಮೆಂಟ್ ಹಾಕಿಲ್ಲ, ನಾನು ಡೈರೆಕ್ಟಾಗೇ ಹೇಳ್ತಾ ಇದ್ದೆ. ಬಟ್ ನಾನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆ ಟೈಮಲ್ಲಿ. ಬಟ್ ಅದಾದಮೇಲೆಲ್ಲ ಮಾಮೂಲಿ ಅವ್ರು ನಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಾರೆ ಅಲ್ವಾ. ಸೊ ನಮ್ಮ ಕೆಲಸ ಮಾಡಿಸ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ. ಆ ಟೈಮಲ್ಲಿ ಬೇರೆ ಇನ್ನೇನು ಕೂಡ ನೆನಪಾಗೋದಿಲ್ಲ. ಕೆಲವ್ರು ಏನು ಅಂತ ಅಂದರೆ ಕೆಲಸ ಮಾಡೋರು, ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರು. ಬಟ್ ಕೆಲವರು ಅಂದರೆ ಈ ಸಿಮೆಂಟ್ ಹಾಕೋರೊಬ್ರು ಇದ್ದರು ಆಂಟಿ. ಸೊ ಅವ್ರು ಒಂದು ಸ್ವಲ್ಪ ಸೋಂಬೇರಿ ಥರ ಕೆಲಸ ಮಾಡ್ತಾಯಿದ್ರು. ಅಂದರೆ ಮಾಮೂಲಿ ಒಂದು ಲೋಡ್ಗೆ ಒಂದೇ ಸರಿ ಸಿಮೆಂಟ್ ಹಾಕೋದು ಈ ರೀತಿಯಾಗಿ ಮಾಡ್ತಾಯಿದ್ರು. ಅಂದರೆ ಅದೆಲ್ಲ ಪ್ರೊಪೋರ್ಷನಲ್ಲಿ ಅವ್ರಿಗೂ ಹಾಕಿ ಸರಿಯಾಗಿ ಮಾಡಿದ್ರೇ ಅದು ಕರೆಕ್ಟಾಗಿ ಕಾಂಕ್ರೀಟ್ ಅನ್ನೋದು ಬರೋದು. ಇಲ್ಲ ಅಂತಂದರೆ ಸಿಮೆಂಟ್ ಕಡಿಮೆ ಮಾಡಿಬಿಟ್ರೆ ಅದು ಕರೆಕ್ಟ್ ಪ್ರೊಪೋರ್ಷನ್ ಅಲ್ವೇ ಅಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಮಾಡಿಸ್ಬೇಕಾಗಿರೋದು ನಮ್ಮದೇ ಕರ್ತವ್ಯ ಆಗಿರುತ್ತೆ. ಸೊ ಅಲ್ಲಿ ಅವರು ಮೇಸ್ತ್ರಿ ಎಲ್ಲ ಕೂತ್ಕೊಂಡಿದ್ರು. ಬಟ್ ಅವ್ರೇನಂತ ಅಂದರೆ ಸ್ವಲ್ಪ ದೂರನೇ ಹೋಗಿ ಅವ್ರ ಪಾಡಿಗೆ ಅವ್ರು ಮಾಡಿದ್ರೆ ಮಾಡಲಿ ಬಿಡು ಅನ್ನೋ ಥರ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಅವ್ರಿಗೆಲ್ಲ ಇದು ಕೆಲಸ ಅಷ್ಟೇ, ಜಸ್ಟ್ ಅವ್ರಿಗೆ ಏನಾಗಬೇಕಲ್ವಾ. ಹಾಗಾಗಿ ನಮ್ಮ ಮೇಸ್ತ್ರಿ ಬಂದಿಲ್ಲಿ ಹೇಳ್ತಾ ಇದ್ದಾರೆ, ಯಾಕೆ ಸಿಮೆಂಟ್ ಕಡಿಮೆ ಮಾಡ್ತಾಯಿದ್ದೀರಾ, ಕರೆಕ್ಟಾಗಿ ಹಾಕಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಮ್ಮ ಮೇಸ್ತ್ರಿ ಅಂಕಲ್ ಕೂಡ ಅವರು ನಿಂತು ಎಲ್ಲ ಕೆಲಸಗಳನ್ನ ನೋಡ್ಕೊತಾ ಇದ್ರು. ಅವ್ರು ಇರಲೇಬೇಕು, ಇರ್ತಾರೆ, ಆ ಥರ ಏನು ನೆಗ್ಲೆಕ್ಟ್ ಎಲ್ಲ ಮಾಡಲ್ಲ ಅವರು. ಬಟ್ ಏನಂದರೆ ಅವರು ಹೇಳಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ತಾಯಿದ್ರು ಅಷ್ಟೇ.
ಬೆಳಗ್ಗೆ ಮೋಲ್ಡ್ ಹಾಕೋವಾಗ ಟೈಮ್ ಆಗಿದ್ದಾಗಲೇ ಒಂದು 10:20 ಅಂತ ಅಂದ್ಕೊಳ್ತೀನಿ. ಇವಾಗ ಟೈಮ್ ಆಗಲೇ 1 ಗಂಟೆ ಆಗ್ತಾಯಿದೆ. ಇನ್ನೇನು ಒಂದು ಸ್ವಲ್ಪ ಕೆಲಸ ಬಾಕಿ ಇದೆ ಅಷ್ಟೇ. ಆಲ್ಮೋಸ್ಟ್ 1:30 ಅಷ್ಟೊತ್ತಿಗೆಲ್ಲ ಕೆಲಸ ಆಗೋಗ್ಬಿಡುತ್ತೆ. ನಾವು ಕೂಡ ಮನೆಗೆ ಹೋಗಿ ಊಟ ಎಲ್ಲ ತೊಗೊಂಡು ಬರಬೇಕಾಗಿತ್ತು. ನಮ್ಮ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಊಟ ಎಲ್ಲ ರೆಡಿ ಆಗಿದೆಯಾ ಅಂತ ಕೇಳಿದೆ. ಅಮ್ಮ ಕೂಡ ಹೇಳಿದ್ರು ಎಲ್ಲ ರೆಡಿ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ, ಜೀವನ ಕಳಿಸು, ಜೀವನ್ ಬಂದು ತೊಗೊಂಡು ಹೋಗ್ತಾರೆ ಅಂತ. ಸೊ ಜೀವನ್ಗೆ ಹೇಳಿದೆ, ಸರಿ ನೀವು ಹೋಗ್ಬಿಟ್ಟು ತೊಗೊಂಡು ಬಂದುಬಿಡಿ, ಇನ್ನೇನೊಂದು ಸ್ವಲ್ಪನೇ ಇದೆ ಕೆಲಸ, ನಾನು ನಿಂತು ನೋಡ್ಕೊತಾ ಇರ್ತೀನಿ, ತೊಂದರೆ ಇಲ್ಲ ಅಂತ. ಸೊ ಜೀವನ್ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಮನೆಗೆ ಹೊರಟಿದ್ದಾರೆ ಅವ್ರಿಗೂ ಕೂಡ. ಹಾಗೆಯೇ ಅವ್ರಿಗೆ ಟೀ ಕೂಡ ಮಾಡ್ಕೊಂಡು ಬರಬೇಕಾಗಿತ್ತು. ನನ್ನ ತಮ್ಮ ಮನೆಗೆ ಹೋಗಿ ಟೀ ಕೂಡ ಮಾಡ್ಕೊಂಡು ಬಂದಿದ್ದ, ನಮ್ಮಮ್ಮ ಮಾಡಿಕೊಟ್ಟು ಕಳಿಸಿದ್ರು. ಸೊ ಈ ರೀತಿಯಾಗಿ ಒಬ್ಬರೇ ನಿಂತು ಕೆಲಸ ಮಾಡ್ಕೊಳ್ತೀವಿ ಅಂದರೆ ನಿಜ ಆಗಲ್ಲ. ಅಟ್ಲೀಸ್ಟ್ ಒಂದು 2-3 ಜನ ಇದ್ದರೆ ಅವಾಗ ಬೇಗ ಬೇಗ ಅಲ್ಲಿ ನೋಡ್ಕೊಳ್ಳೋದು ಕೆಲಸ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಇಲ್ಲ ಅಂತಂದರೆ ನಿಜವಾಗ್ಲೂ ಒಂದು ಸ್ವಲ್ಪ ಕಷ್ಟ ಅಂತೂ ಆಗೇ ಆಗುತ್ತೆ. ಇವಾಗ ಮೋಲ್ಡಿಂಗ್ ಎಲ್ಲ ಆಯಿತು, ಆಲ್ಮೋಸ್ಟ್ ಎಲ್ಲ ಕೂಡ ಕೆಲಸ ಮುಗ್ದಿದೆ. ಇನ್ನೇನು ಒಂದು ಸ್ವಲ್ಪ ಅಲ್ಲಿ ಗಾರೆಯವರು ಇದು ಮಾಡ್ತಾಯಿದ್ದಾರೆ ಅಷ್ಟೇ, ಬಿಟ್ಟರೆ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಆಯಿತು. ಸೊ ಫ್ರೆಂಡ್ಸ್, ಮೋಲ್ಡ್ ಎಲ್ಲ ಆಯಿತು. ಗ್ರೌಂಡ್ ಫ್ಲೋರ್ ಮೋಲ್ಡಿಂಗ್ ಎಷ್ಟು ಬೇಗ ಆಯಿತು ಅಂತಲೂ ಗೊತ್ತಾಗಲಿಲ್ಲ. ಅದೇ ರೀತಿಯಾಗಿ ಫಸ್ಟ್ ಫ್ಲೋರ್ ಮೋಲ್ಡಿಂಗ್ ಕೂಡ ತುಂಬಾ ಚೆನ್ನಾಗಿ ಬೇಗನೆ ಆಗೋಯಿತು. ಆಲ್ಮೋಸ್ಟ್ 1 ತಿಂಗಳು ಅಂತ ಅನ್ಕೋತೀನಿ. ಕರೆಕ್ಟಾಗಿ 1 ತಿಂಗಳು 3 ದಿನಕ್ಕೆ ಫಸ್ಟ್ ಫ್ಲೋರ್ ಮೋಲ್ಡಿಂಗ್ ಆಗಿರೋದು. ಸೊ ತುಂಬಾ ಬೇಗ ಆಗೋಯಿತು. ಬೆಳಗ್ಗೆ ನಾವು ಇಲ್ಲಿಗೆ ಬಂದಾಗ ಟೈಮ್ ಆಗಲೇ ಒಂದು 9 ಗಂಟೆ ಹಂಗೆ ಆಗಿತ್ತು. ಇವಾಗ ಆಲ್ರೆಡಿ ಟೈಮ್ ಬಂದು 2 ಗಂಟೆ. ಪಪ್ಪ ಆಫೀಸ್ಗೆ ಹೋದರು, ಅವರು 12:30ವರೆಗೂ ಇದ್ದರು. ಆಮೇಲೆ ಅವರು ಕೂಡ ಆಫೀಸ್ಗೆ ಹೋದರು. ಸೊ ಈ ರೀತಿಯಾಗಿ ಇತ್ತು. ಅದಾದಮೇಲೆ ಇವಾಗ ಜೀವನ್ ಹೋಗಿದ್ದಾರೆ ಮನೆ ಹತ್ರ, ಅಡುಗೆ ಮಾಡಿಸಿದ್ದೀವಿ ಮನೆಯಲ್ಲಿ. ಸೊ ಹೋಗಿದ್ದಾರೆ ತೊಗೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಯಾರಾದರೂ ಒಬ್ಬರು ಇರಬೇಕಲ್ವ ಅಂತ ನಾನೇ ಇದ್ದೀನಿ. ಇವಾಗ ಜೀವನ್ ಬಂದಮೇಲೆ ಅವ್ರಿಗೆಲ್ಲ ಊಟ ಬಡಿಸ್ಕೊಟ್ಬಿಟ್ಟು ನಾವು ಕೂಡ ಊಟ ಮಾಡಿ ಅದಾದಮೇಲೆ ಮನೆಗೆ ಹೋಗಬೇಕು. ಒಂಥರ ಎಷ್ಟು ಬೇಗ ಆಗೋಯಿತು ಅಂತಲೇ ಅನ್ನಿಸ್ತಾ ಇದೆ. ಯಾವಾಗಲೂ ಅನ್ಕೊತಾ ಇದೆ ಮನೆ ಯಾವಾಗ ಆಗುತ್ತಪ್ಪ ಫಸ್ಟ್ ಫ್ಲೋರ್ ಮೋಲ್ಡಿಂಗು ಅಂತ. ಆಲ್ಮೋಸ್ಟ್ ಇವಾಗ ಆಗೇ ಹೋಯಿತು ಫಸ್ಟ್ ಫ್ಲೋರ್ ಮೋಲ್ಡಿಂಗು. ಇವಾಗಲೂ ಸ್ಟಾರ್ಟ್ ಮಾಡೋ ತನಕ ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ಮನೆ ಕಟ್ತೀವಿ ಅಂತದ್ವಿ. ಬಟ್ ಕಟ್ತಾ ಎಷ್ಟು ಬೇಗನೆ ಆಗ್ತಾಯಿದೆ ಅಂತ ಖುಷಿ ಅಷ್ಟೇ. ನಿಜವಾಗ್ಲೂ ಅದು ಮನೆ ಕಟ್ಸೋರಿಗೇ ಆ ಒಂದು ಫೀಲ್ ಸಖತ್ ಅನಿಸುತ್ತೆ. ಅದು ಹೇಳೋಕ್ಕಾಗಲ್ಲ ಅಷ್ಟೇ. ಸೊ ಈಗ ಬನ್ನಿ, ಯಾವ ರೀತಿ ಇವಾಗ ವ್ಲಾಗ್ ಎಲ್ಲ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂಥದ್ದೇನು ಜಾಸ್ತಿ ದೊಡ್ಡ ವ್ಲಾಗ್ ಎಲ್ಲ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ನಾನು ಬೆಳಗ್ಗೆ ಬಂದಿದ್ದು ಸಂಜೆವರೆಗೂ ಆಲ್ಮೋಸ್ಟ್ ಇಲ್ಲೇ ಆಗೋಗ್ಬಿಡುತ್ತೆ. ಇಲ್ಲೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗಬೇಕು. ಆಮೇಲೆ ಸಂಜೆ ಬಂದು ಇಲ್ಲಿ ದೀಪ ಹಚ್ಚಬೇಕು. ಸೊ ಈ ರೀತಿಯಾಗಿರುತ್ತೆ. ಆಲ್ಮೋಸ್ಟ್ ಮೋಲ್ಡ್ ಇರೋ ಟೈಮಲ್ಲಿ ಒಂದು ಸ್ವಲ್ಪ ಬ್ಯುಸಿನೇ ಇರ್ತೀನಿ. ಆದಷ್ಟು ಇದನ್ನೆಲ್ಲ ನಾನು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ, ಯಾವ ರೀತಿ ಇರುತ್ತೆ ನನ್ನ ರೂಟೀನ್ ಅಂತ ಅಷ್ಟೇ. ಇವತ್ತೊಂದು ದಿನ ಅದಾದಮೇಲೆ ಪದೇ ನಮ್ಮ ರೂಟೀನ್ ಈ ರೀತಿಯಾಗಿ ಇರಲ್ವಲ್ಲ. ಸೊ ಹೀಗೆ ಹೆಂಗಾಗುತ್ತೋ ಹಾಗೆ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಹಾಗೆಯೇ ಇದೆಲ್ಲ ಒಂದು ಮೆಮೊರೀಸ್ ನಾನು ಕ್ರಿಯೇಟ್ ಮಾಡಿಕೊಂಡು ಸೇವ್ ಮಾಡ್ಕೊತಾ ಇದ್ದೀನಲ್ಲ ಅಂತ ಒಂದು ಖುಷಿ ನಿಜವಾಗ್ಲೂ. ಯಾಕಂದರೆ ಇವತ್ತಿಗೂ ಅಷ್ಟೇ ಯಾವುದೋ ಒಂದು ವಿಡಿಯೋ ನಮ್ಮ ಲೈಫಲ್ಲಿ ನಡೆದಿರುತ್ತೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಒಂದು ಸ್ವೀಟ್ ಮೆಮೊರೀಸ್, ಸ್ಯಾಡ್ ನ್ಯೂಸ್, ಏನೇ ಆಗಿರ್ಬೋದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಅಲ್ಲ. ಸೊ ಅದು ಚೆನ್ನಾಗಿ ಸೇವ್ ಆಗಿರುತ್ತೆ. ಯಾವತ್ತೋ ಒಂದಿನ ನಾವೇ ಕೂತ್ಕೊಂಡು ನೋಡಿದ್ರೂ ಕೂಡ ಖುಷಿ ಆಗುತ್ತೆ. ಸೊ ಈ ರೀತಿಯಾಗಿ ನಡೆದಿತ್ತು ನಮ್ಮ ಲೈಫಲ್ಲಿ ಅಂತ. ಸೊ ಈ ಒಂದು ಮೋಲ್ಡನ್ನು ಕೂಡ ಅಷ್ಟೇ ನನಗೆ ತುಂಬ ಕಾಯ್ತಾ ಇದ್ದಿದ್ದ ದಿನ ಇದು. ಸೊ ಫೈನಲಿ ಆಗಿದೆ. ಸೊ ಆಮೇಲೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಅಂತ. ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅಂದರೆ ನಾನು ಮೇಲ್ಗಡೆ ಹೋದಾಗ, ಅಂದರೆ ಫಸ್ಟ್ ಫ್ಲೋರಿಗೆ ಹೋದಾಗ ಇನ್ನೂ ಕೂಡ ಒಂದು 3/4 ಭಾಗ ಆಗಿತ್ತು, ಇನ್ನು 1/4 ಭಾಗ ಇತ್ತು ಕೆಲಸ. ಅದನ್ನು ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಬಂದಿದ್ದೆ ಅಷ್ಟೇ, ಬಿಟ್ಟರೆ ಜಾಸ್ತಿ ಏನು ವಿಡಿಯೋಸ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ ಹೇಗಾಗುತ್ತೆ, ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಇವಾಗ ಬನ್ನಿ ಹೋಗೋಣ. ಜೀವನ್ ಬರೋವರೆಗೂ ನಾನು ಸರಿ ಅಂತ ಒಳಗಡೆ ಬಂದಿದ್ದೆ. ಈಗೇನೇನು ಜೀವನ್ ಬಂದುಬಿಡ್ತಾರೆ ಅಂತ ಅಂದ್ಕೊಳ್ತೀನಿ. ಎಲ್ಲ ರೆಡಿ ಆಗಿದೆ, ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಜೀವನ ಕಳಿಸು ಅಂತ ಮಮ್ಮಿ ಹೇಳಿದ್ರು. ಜೀವನ್ ಹೋಗಿದ್ದಾರೆ, ಇನ್ನೇನೆಲ್ಲ ತೊಗೊಂಡು ಬರ್ತಾರೆ. ಹಾಗೆಯೇ ಇವನ್ ಅವ್ರು ಕೂಡ ಊಟ ಮಾಡಿಲ್ಲ. ನಮ್ಮಪ್ಪ ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದಿದ್ದರು, ಅವರು ಕೂಡ ಹಾಗೆ 12:15 ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಅವರು ಕೂಡ ಹೊರಟರು. ಸೊ ಇವಾಗ ನಾವು ಕೂಡ ಊಟ ಮಾಡಿಬಿಟ್ಟು ಅದಾದಮೇಲೆ ಬೇರೆ ಕೆಲಸ ಎಲ್ಲ ನೋಡ್ಕೋಬೇಕು. ಸೊ ಮೋಲ್ಡೆಲ್ಲ ಆದಮೇಲೆ ಅವರು ಕೂಡ, ಅಂದರೆ ಗಾರೆ ಕೆಲಸದವರು, ಮಿಷಿನವರೆಲ್ಲ ಏನಿರ್ತಾರೆ ಅವರೆಲ್ಲ ಊಟ ಮಾಡಿಕೊಂಡು ಹೊರಟರು. ಆಮೇಲೆ ನಾವು ಕೂಡ ಇಲ್ಲೇ ಸೈಟ್ ಹತ್ರನೇ ಊಟ ಮಾಡ್ಕೊಂಡ್ವಿ. ಬಿಕಾಸ್ ಬೆಳಗ್ಗೆ ನಾವು ತಿಂಡಿ ಏನೂ ತಿಂದೇ ಇರಲಿಲ್ಲ, ಇಲ್ಲೇ ನಾವು ಮಧ್ಯಾಹ್ನ ಊಟ ಮಾಡಿದ್ದಿದ್ದು. ಸೊ ತುಂಬ ಹೊಟ್ಟೆ ಹಸಿತಾಯಿತು. ಸರಿ ಅಂತ ಊಟ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಸೈಟ್ ಮುಂದೆ ಸಿಮೆಂಟು, ಆಮೇಲೆ ಸ್ಯಾಂಡು, ಜಲ್ಲಿ ಎಲ್ಲ ಫುಲ್ಲು ಹರಡಿರುತ್ತೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು. ಮಾಮೂಲಿ ಎಲ್ಲ ಪರ್ಕೆ ತೊಗೊಂಡು ಎಲ್ಲ ಕ್ಲೀನಾಗಿ ಗುಡಿಸಿ, ಆಮೇಲೆ ನೀಟಾಗಿ ರೋಡೆಲ್ಲ ಒಂದು ಸ್ವಲ್ಪ ನೀರು ಬಿಟ್ಕೊಂಡೆಲ್ಲ ವಾಶ್ ಮಾಡಿಬಿಟ್ಟು
ಮನೆಗೆ ಹೊರಟ್ವಿ. ಮನೆಗೆ ಹೋದಾಗ ಟೈಮ್ ಆಗಲೇ 4:15 ಆಗಿತ್ತು. ಸರಿ ಇನ್ನೇನು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿ ಕೂತ್ಕೊಂಡಿದ್ವಿ ಮಾತಾಡಿಕೊಂಡು. ಹಾಗೆಯೇ ಆಮೇಲೆ ಇಲ್ಲಿ ಮನೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಇನ್ನು ಸಂಜೆ ದೀಪ ಹಚ್ಚಬೇಕಿತ್ತಲ್ಲ, ಶುಕ್ರವಾರ ಅಲ್ವಾ, ಹಾಗಾಗಿ ಪೂಜೆ ಮಾಡಿ ಇಲ್ಲಿ ಸೈಟ್ ಹತ್ರ ಬಂದ್ವಿ. ಇಲ್ಲಿ ಕೂಡ ಅವತ್ತಿನ ದಿನ ದೀಪ ಹಚ್ಚಬೇಕಾಗಿರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಏನು ನಾವು ದೀಪ ಹಚ್ಚಿದ್ವಿ ಅದೇ ದೀಪನೇ ನಾನು ತೆಗೆದಿಟ್ಟಿದ್ದೆ. ಇವಾಗ ಫಸ್ಟ್ ಫ್ಲೋರ್ಗೆ ಕೂಡ ಅದೇ ದೀಪನೇ ತೊಗೊಂಡು ಇವಾಗ ಬಂದಿದ್ದೀನಿ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು. ದೀಪ ಹಚ್ಚೋದು ರೀಸನ್ ಏನಕ್ಕೆ ಅಂತಂದರೆ ಒಂದು ಸೂರು ಆಯಿತು ಅನ್ನೋದಕ್ಕೆ ಲೆಕ್ಕ ಅಂತೆ. ಸೊ ಹಾಗಾಗಿ ಅವತ್ತಿನ ದಿನ ಅಂದರೆ ಮೋಲ್ಡ್ ಹಾಕಿದ ದಿನ ಅಲ್ಲಿ ನಾವು ದೀಪ ಹಚ್ಚಿ ಇಡಬೇಕು, ಮನೆ ಕತ್ತಲೆ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾರೆ ಅಂತ ನಮ್ಮಪ್ಪ ಹೇಳಿದರು. ಸೊ ಹಾಗಾಗಿ ಇವಾಗ ನಾನು ಕೂಡ ದೀಪ ತೊಗೊಂಡು ಬಂದಿದ್ದೀನಿ ಹಚ್ಚೋಣ ಅಂತ ಅಂದ್ಬಿಟ್ಟು. ನಾವು ಎಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಬಟ್ ಏನೇ ಆದರೂ ಹೇಗೆ ಆದ್ರೂ ಅದೇನು ಪ್ರೊಸೀಜರ್ ಇರುತ್ತೆ ನಾವು ಮಾಡಲೇಬೇಕು ಅಂತ ಇರುತ್ತಲ್ಲ, ಅದನ್ನೆಲ್ಲ ನನಗಂತೂ ಪಕ್ಕಾ ಮಾಡಲೇಬೇಕು ಅಂತ ಅಷ್ಟೇ. ಅಂದರೆ ಅದರಲ್ಲಿ ತಪ್ಪೋ ಒಪ್ಪೋ ನನಗೆ ಗೊತ್ತಿಲ್ಲ, ಅವರು ಹೇಳಿರ್ತಾರೆ ಅದೇ ಥರ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ನನಗಿನ್ನೇನು ಗೊತ್ತಿಲ್ಲ. ಬಿಕಾಸ್ ಈಗ ನಮ್ಮ ಅಪ್ಪ ಅಮ್ಮ ಏನು ಹೇಳ್ಕೊಡ್ತಾರೆ ಅದೇ ರೀತಿಯಾಗಿಯೇ ನಾವು ಕೂಡ ಫಾಲೋ ಮಾಡ್ತೀವಿ. ಇಲ್ಲ ಅಂತಂದರೆ ಇನ್ನು ಯಾರು ಹೇಳ್ಕೊಡ್ತಾರೆ ಅಲ್ವಾ. ಸೊ ನಮ್ಮಪ್ಪ ಅಮ್ಮ ಅಜ್ಜಿ ಎಲ್ಲ ಹೇಳಿದರು ಅಂತ ಫಸ್ಟಿಗೆ ಫಾಲೋ ಮಾಡಿದ್ದೆ, ಅಂದರೆ ಗ್ರೌಂಡ್ ಫ್ಲೋರ್ಗೆ ಫಾಲೋ ಮಾಡಿದ್ದೆ. ಅದೇ ರೀತಿಯಾಗೇ ಇವಾಗ ಫಸ್ಟ್ ಫ್ಲೋರ್ ಮೋಲ್ಡಿಂಗ್ ಆದಮೇಲೂ ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಇವಾಗ ನನ್ನ ತಮ್ಮ ಅಲ್ಲಿ ದೇವ್ರ ಮನೆ ಒಳಗಡೆ ದೀಪ ಹಚ್ಚೋಣ ಅಂತ ಹೇಳಿದ್ದೆ. ಅದ್ರ ಮುಂದೆ ಅಲ್ಲಿಗೆ ಎಲ್ಲ ಜೋಡಿಸಿಟ್ಟಿದ್ರು, ಅದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಇವಾಗ ದೇವ್ರ ಮನೆ ಒಳಗೆ ದೀಪ ಹಚ್ಚೋದಕ್ಕೆ ಒಂದು ಸ್ವಲ್ಪ ದಾರಿ ಮಾಡಿಕೊಟ್ಟ. ಇವಾಗ ದೀಪ ಹಚ್ತಾ ಇದ್ದೀನಿ. ಅಲ್ಲೇನಿಲ್ಲ, ಒಂದು ಮಾಮೂಲಿ ಒಂದು ಅಲ್ಲಿಗೆ ಥರ ಇತ್ತು ಚಿಕ್ಕದು ಕಟ್ ಮಾಡಿಟ್ಟಿರೋ ಪೀಸು. ಸೊ ಅದ್ರ ಮೇಲೇ ದೀಪ ಇಟ್ಟು ಹಚ್ಚೋಣ ಅಂತ ಅಂದ್ಕೊಂಡೆ. ಒಂದು ಸ್ವಲ್ಪ ಅಲ್ಲೆಲ್ಲ ಇನ್ನೂ ನೀರೆಲ್ಲ ತೊಟ್ಟಿಟ್ಟಿತ್ತು, ಅಂದರೆ ಮೋಲ್ಡ್ ಹಾಕಿರೋದೆಲ್ಲನೂ ಮಾಮೂಲಿ ಫುಲ್ ಮನೆ ಎಲ್ಲ ಗೊಚ್ಚ ಆದಂಗಿತ್ತು. ಬಟ್ ಏನೋ ದೀಪ ಹಚ್ಚಬೇಕು ಅಷ್ಟೇ. ದೇವ್ರ ಮನೆ ಅಂದರೆ ಒಂದು ಸ್ವಲ್ಪ ಏನು ಅಷ್ಟೊಂದು ಇದಾಗಿರಲಿಲ್ಲ. ಅಲ್ಲೇ ಹಚ್ಚಿದ್ರೆ ಅದು ಕರೆಕ್ಟಾಗಿರುತ್ತೆ, ಮತ್ತು ನೀರು ಏನು ತೊಟ್ಟಿಟ್ಟು ಆಮೇಲೆ ದೀಪ ಎಲ್ಲ ಹಾರೋಗಲ್ಲ ಅಂತ ಅಂದ್ಬಿಟ್ಟು ದೇವ್ರ ಮನೆಯಲ್ಲೇ ಇವಾಗ ದೀಪ ಹಚ್ತಾ ಇದ್ದೀನಿ. ಅಪ್ಪು ಅಂತೂ ಫುಲ್ ಖುಷಿ ಅಂತ ಹೇಳ್ಬೋದು. ಅವ್ನಿಗೇನಂದರೆ ಸೈಟ್ ಹತ್ರ ಕರ್ಕೊಂಬಂದ್ರೇ ಖುಷಿ. ಅದರಲ್ಲೂ ಕೂಡ ಇವತ್ತು ಒಂದು ಮಾತಾಡೋದನ್ನ ಕಲ್ತ್ಬಿಟ್ಟಿದ್ದಾನೆ. ಬಬ್ಬು ಹೋಮ್ ಸ್ವೀಟ್ ಹೋಮ್ ಅಂತ ಹೇಳ್ತಾ ಇದ್ದೆ. ನಂಗೆ ನಿಜವಾಗ್ಲೂ ಅದನ್ನು ಕೇಳಿಸ್ಕೊಂಡು ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ, ನನ್ನ ಮಗ ಏನೋ ಒಂದು ಹೇಳ್ತಾ ಇದ್ದಾನಲ್ಲ ಅಂತ ತುಂಬ ಖುಷಿ ಆಗ್ತಾಯಿತ್ತು. ಸೊ ಇವಾಗ ದೀಪ ಹಚ್ಚಿದ್ದು ಕೂಡ ಆಯಿತು. ಇವಾಗ ಮಾಮೂಲಿ ಒಂದು ಸ್ವಲ್ಪ ಹೊತ್ತು ದೀಪ ಹಚ್ಚಿದ್ಮೇಲೆ ಅಲ್ಲೇ ಇರಬೇಕು ಅಂತ ಹೇಳಿದರು ನಮ್ಮಪ್ಪ. ಹಾಗಾಗಿ ಒಂದು 10-15 ನಿಮಿಷ ಅಲ್ಲೇ ಇದ್ದು ನಾನು ನನ್ನ ತಮ್ಮ ಜೀವನ ಎಲ್ಲರೂ ಕೂಡ ಮಾತಾಡಿಕೊಂಡು ಅದಾದಮೇಲೆ ಬಂದ್ವಿ ಅಷ್ಟೇ. ದೀಪ ಹಚ್ಚಿದ ತಕ್ಷಣ ಹೊರಟು ಬರಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಈ ರೀತಿಯಾಗಿ ಇತ್ತು ನಮ್ಮ ಮನೆಯ ಮೋಲ್ಡ್ ದಿನ. ಹಾಗೆಯೇ ಈ ಒಂದು ವ್ಲಾಗ್ನ ಒಂದು ಸ್ವಲ್ಪ ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಶುಕ್ರವಾರ ಮೋಲ್ಡ್ ಆಗಿದ್ದು, ಶನಿವಾರ ಭಾನುವಾರ ನನಗೆ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಬಟ್ ಇವತ್ತು ಆ ಟೆನಿಕಾಸ್ಟ್ ನಾನು ವ್ಲಾಗ್ ಅಪ್ಲೋಡ್ ಮಾಡಲೇಬೇಕಂತ ಅಂದ್ಬಿಟ್ಟು ಈ ಒಂದು ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಈ ಒಂದು ವ್ಲಾಗ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.